ನಮಸ್ತೆ. ಆಲ್ ಇನ್ ಮ್ಯಾಥ್ಸ್ ಆಲ್ ಚಾನಲ್ಗೆ ಸ್ವಾಗತ. ನಾವು ಮ್ಯಾಥ್ಸ್ ಸಂಬಂಧಪಟ್ಟಂಗೆ ಬಾಟ್ಸ್ಮ ರೂಲನ್ನು ಇವತ್ತು ತಿಳ್ಕೊಳ್ಳೋಣ. ಬಾಟ್ಮಸ್ ಮೀನ್ಸ್ ಬಿ ಅಂತಂದರೆ ಏನಂದರೆ ಬ್ರಿಕೇಟ್ಸ್. ಓ ಅಂದರೆ ಆರ್ಡರ್. ಡಿ ಅಂತಂದರೆ ಏನಂದರೆ ಡಿವಿಷನ್. ಎಮ್ ಅಂತ ಅಂದರೆ ಮಲ್ಟಿಪ್ಲಿಕೇಶನ್. ಎ ಅಂತ ಅಂದರೆ ಎಡಿಷನ್. ಎಸ್ ಅಂತ ಅಂದರೆ ಸಬ್ಸ್ಟ್ರಾಕ್ಷನ್. ಈ ರೂಲನ್ನು ನಾವು ಇವತ್ತು ಉದಾಹರಣೆ ಮುಖಾಂತರ ತಿಳ್ಕೊಳ್ಳೋಣ. ಫಸ್ಟ್ ನಾವು ಯಾವುದೇ ಒಂದು ಪ್ರಾಬ್ಲಮ್ಸನ್ನು ಕೊಟ್ಟಾಗ ಫಸ್ಟಿಗೆ ಏನು ಮಾಡಬೇಕು, ಬ್ರಿಕೇಟನ್ನು ಬಿಡಿಸಬೇಕು. ಆಮೇಲೆ ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ ಈ ರೀತಿ ಒನ್ ಬೈ ಒನ್ ನಾವನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಈಗ ಒಂದು ಎಕ್ಸಾಂಪಲನ್ನು ತಗೊಂಡು ನಾವನ್ನು ತಿಳ್ಕೊಳ್ಳೋಣ. 9 ಪ್ಲಸ್ ಪುಷ್ಪವರ್ಣ 6 ಮೈನಸ್ 7 ಇಂಟು 3 ಮೈನಸ್ ಬ್ರಿಕೇಟ್ 9 ಪ್ಲಸ್ 2 ಮೈನಸ್ 6 ಡಿವಿಷನ್ ಆಫ್ ಬ್ರಿಕೇಟ್ ಕಂಪ್ಲೀಟ್ ಪುಷ್ಪ. ಈಗ ನಾವು ಫಸ್ಟಿಗೆ ಇಲ್ಲಿ ಈ ರೂಲ್ ಪ್ರಕಾರನ 6/2 ಅನ್ನು ಸಾಲ್ವ್ ಮಾಡಬೇಕು. 6 ಮೈನಸ್ 7 ಇಂಟು 3 ಮೈನಸ್ 9 ಪ್ಲಸ್ 2. 6/2 ಈಸ್ ಈಕ್ವಲ್ ಟು 3. ನೆಕ್ಸ್ಟನ್ನು ಈ ಬ್ರಿಕೇಟನ್ನು ನಾವು ಸಾಲ್ವ್ ಮಾಡಬೇಕು. ಬ್ರಿಕೇಟ್ 6 ಮೈನಸ್ 7 ಇಂಟು 3 ಮೈನಸ್ 9 ಪ್ಲಸ್ 1 ಈಸ್ ಈಕ್ವಲ್ ಟು L1 ಮೈನಸ್ 3. ಇದನ್ನು ನಾವು ಈಗ ಬಿಡಿಸ್ಕೊಳ್ಳೋಣ. 6 ಮೈನಸ್ 7 ಇಂಟು 3 11 ಮೈನಸ್ 3 ಈಸ್ ಈಕ್ವಲ್ ಟು 8. ದಿಸ್ ಈಸ್ ಮೈನಸ್ ಆ್ಯಂಡ್ ಮೈನಸ್ 8. ಇವಾಗ ಈ ಬ್ರಿಕೇಟನ್ನು ಬಿಡಿಸೋಬೇಕು. ಈ ಬ್ರಿಕೇಟ್ ಬಿಡಿಸೋಬೇಕಾಗಿ ಫಸ್ಟು 7 ಇಂಟು 3 ಸಾಲ್ವ್ ಮಾಡ್ಕೋಬೇಕು. 7 ಇಂಟು 3 ಈಸ್ ಈಕ್ವಲ್ ಟು 21. 8 ಮೈನಸ್ 21 ಮೈನಸ್ 8 ಈಸ್ ಈಕ್ವಲ್ ಟು ಮೈನಸ್ 29. 9 ಪ್ಲಸ್ ಮೈನಸ್ 29 ಪ್ಲಸ್ 6 ಈಸ್ ಈಕ್ವಲ್ ಟು ಮೈನಸ್ 23. 9 ಮೈನಸ್ 23 ಈಸ್ ಈಕ್ವಲ್ ಟು ಮೈನಸ್ 14 ಈಸ್ ದ ಆನ್ಸರ್. ಮೈನಸ್ 23 ಒಳಗೆ ಪ್ಲಸ್ 9 ಕಳೆದರೆ ಎಷ್ಟು? ಮೈನಸ್ 14. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. 24 ಡಿವೈಡೆಡ್ ಬೈ 8 ಇಂಟು 12 ಪ್ಲಸ್ 20 ಮೈನಸ್ 10. ಬಾಟ್ಮಸ್ ರೂಲ್ ಪ್ರಕಾರ ನಾವು ಮೊದಲಿಗೆ ಏನು ಮಾಡಬೇಕು? ಡಿವಿಷನನ್ನು ಮಾಡಬೇಕು. ಡಿವಿಷನ್ ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಸಬ್ಸ್ಟ್ರಾಕ್ಷನ್. ಇಲ್ಲಿ ಯಾವ್ದು ಮಾಡಬೇಕು? ಇದನ್ನು ಮಾಡ್ಕೋಬೇಕು. ಡಿವಿಷನನ್ನು 24 ಡಿವಿಷನ್ 8 ಈಸ್ ಈಕ್ವಲ್ ಟು 3 ಇಂಟು 12 ಪ್ಲಸ್ 20 ಮೈನಸ್ 10. ನೆಕ್ಸ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 ಇಂಟು 3 ಈಸ್ ಈಕ್ವಲ್ ಟು 8 24 20 ಪ್ಲಸ್ 20 ಮೈನಸ್ 10. ಇದನ್ನು ಇವಾಗ ಕೂಡಿಸಿದರೆ ಎಷ್ಟು ಬರುತ್ತೆ? ಇಲ್ಲ, 12 3 ಎಷ್ಟು? 36. 12 3 36. 36 20 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ?
56 ಮೈನಸ್ 10. 56 ಮೈನಸ್ 10 ಕಳೆದ್ರೆ 46. ದಿಸ್ ಈಸ್ ಆನ್ಸರ್. ದಿಸ್ ಈಸ್ ಫಾರ್ಮಸ್ ರೂಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.